ನಮ್ಮ ರಾಜ್ಯ ಯಾವ ಕಡೆ ಹೊರಟೈತೆ ಅನ್ನುವಂಥ ಮಾತನ್ನು ನಾವಿಲ್ಲಿ ಪರೀಕ್ಷೆ ಮಾಡಬೇಕಾಯ್ತಿ. ಕಾರಣ ಏನಂತಂದರೆ, ಈಗ ನೇಹಾ ಹಿರೇಮಠ ಆದಂಥ ಒಂದು ಭೀಕರ ಹತ್ಯೆ ಇದು ನಮ್ಮ ಹುಬ್ಬಳ್ಳಿ ಹಾಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಅಷ್ಟೇ ಅಲ್ಲ, ಭಾರತ ದೇಶಕ್ಕೆ ಕೂಡ ಇದೊಂದು ಕಳಂಕವಿರುವಂಥ ಸಮಸ್ಯೆ. ಯಾಕಂದರೆ ಇದರಲ್ಲಿ ನಾವು ಯಾವುದೇ ಜಾತಿ ಬಾಂಧವ್ಯ ನಾವು ವಿಚಾರ ಮಾಡಬಾರ್ದು. ಯಾವುದೇ ಜಾತಿ ವ್ಯಕ್ತಿ ಇರಲಿವ, ಯಾವುದೇ ಮತದ ವ್ಯಕ್ತಿ ಇರಲಿವ, ಅಂಥ ವ್ಯಕ್ತಿಗಳು ಇಂಥ ಕಾರ್ಯಗಳನ್ನು ಮಾಡಿದಾಗ ಅವರಿಗೆ ಉಗ್ರವಾದ ಶಿಕ್ಷೆಯನ್ನು ಮಾಡಿ ಎನ್ಕೌಂಟರ್ ಮುಖಾಂತರ ಗಲ್ಲು ಶಿಕ್ಷೆ, ಇಂಥ ಕಠಿಣವಾದಂಥ ಶಿಕ್ಷೆ ಆಗಬೇಕು. ಯಾಕಂದರೆ ಎಲ್ಲಿ ಶಿಕ್ಷೆ ಕಠಿಣವಾಗತಿ ಅಲ್ಲಿ ರಾಜ್ಯ ಸುರಕ್ಷಿತವಾಗಿರ್ತೈತಿ, ದೇಶ ಸುರಕ್ಷಿತವಾಗಿರ್ತೈತಿ. ಆದ್ದರಿಂದ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಲಿಕ್ಕೆ ಪೊಲೀಸ್ ಇಲಾಖೆಗೆ ಕೂಡ ಸರ್ಕಾರ ಅವರು ಅವಕಾಶವನ್ನು ಮಾಡಿಕೊಡ್ಬೇಕಾಗತ್ತೆ. ಅಂತಹ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕು. ಮತ್ತು ಈಗ ಸದ್ಯದ ಪರಿಸ್ಥಿತಿಯಲ್ಲಿರುವಂಥ ಎಲ್ಲರ ಕೂಗಿ ಏನಾಗೈತಿ, ಜನರಲ್ಲಿ ಭಯ ಹುಟ್ಟುಬಿಟ್ಟೈತಿ. ಹೆಣ್ಣು ಮಕ್ಕಳನ್ನು ನಾವು ವಿದ್ಯಾಭ್ಯಾಸ ಕಲಿಸ್ಬೇಕು ಅಥವಾ ಬೇರೆ ಕಡೆಗೆ ಸಂಚಾರ ಮಾಡೋದಾಗಲಿ ಅಡ್ಡಾಡೋದಾಗಲಿ ಇಂಥ ದುಷ್ಟ ವಾತಾವರಣವನ್ನು ಸೃಷ್ಟಿಸೋದಕ್ಕೆ ಮುಖ್ಯ ಕಾರಣ ಈಗ ವ್ಯಕ್ತಿಗೆ ಗಲ್ಲು ಶಿಕ್ಷೆ ಅಥವಾ ಇದನ್ನು ಎನ್ಕೌಂಟರ್ ಮಾಡೋದಂತ ಜನರ ಕೂಗೈತಿ. ಅದನ್ನು ಜನ ಸರ್ಕಾರ ಬೇಗನೆ ಇದನ್ನು ಪರಿಶೀಲನೆ ಮಾಡಿ ಆ ಕೆಲಸವನ್ನು ಮಾಡಿ ಜನತೆಗೆ ಶಾಂತಿ ನೀಡಬೇಕೆಂದು ನಾನು ಇಲ್ಲಿ ಕೇಳ್ಕೊಂಡಿದ್ದೀನಿ. ಮುಂದಿನ ಹೌದಾ